ಏನಿದು ಹೊಸ ಗೆಟಪ್ ಏನ್ ಕತೆ? ಯಾವ್ದು ಇದ ಇದು ಬಿಡಿ, ಇದು ನಾಡಿದ್ದು ಇವನು ಅಂಡರ್ ಟೈಗರ್ಗೂ ನನಗೊಂದು ಮ್ಯಾಚ್ ಇದೆ WWF. ಕ್ರಿಕೆಟ್ ಬಿಟ್ರಿ? ಅದು ಏಪ್ರಿಲ್ ಅಲ್ಲಿ ಇದೆ. ಇದಾವ ಮ್ಯಾಚು? ಏಪ್ರಿಲ್ ಅಲ್ಲಿ 18ಕ್ಕೆ, ಏಪ್ರಿಲ್ 18ಕ್ಕೆ ಅಂಡರ್ ಟೈಗರ್ಗೂ ನನಗೊಂದು ಮ್ಯಾಚ್ ಇದೆ. ಅವನ ಹತ್ರ ಮ್ಯಾಚ್ ಆಡಕ್ಕೆ ಅಂದ್ರೆ ಭಾರಿ ಒಂದು ಇಂಟ್ರೆಸ್ಟ್ ಬೇರೆ. ನಾವು ಫ್ರೆಂಡ್ಸ್ ಅಲ್ಲ ಇಬ್ರು, ಗದ್ದೆ ಬೈಲೆಲ್ಲ ನಾವು ಆಡಿದವ್ರೇ ಒಟ್ಟಿಗೆ. ಆದ್ರೆ ಅವನ ಜೊತೆ ಫೈಟ್ ಮಾಡಕ್ ಒಂಥರ ನಗು ಬರುತ್ತೆ, ಹಾಗೆ ಬೇಜಾರನು ಕೂಡ. ಏನು ಅವ್ನು ಬರೀ ಹಿಂಗೆ ಕೂತಿಗಿಲೇ ಹಿಡಿಯೋದು ಮಾರ್ರೆ, ಅದೇ ಒಂದು ಸಮಸ್ಯೆ ಕಣ್ರಿ. ಏನೇ ಹೇಳಿ ಅವ್ನು ಕೈ ಬರೋದೇ ಇಲ್ಲಿಗೆ, ಹಂಗೆ ಮ್ಯಾಲಕ್ಕೆ ಎತ್ತಿ ಬಿಡ್ತಾನೆ. ಹಿಂಗೆ ಅವನಿಗೊಂದು 2-3 ಸಲ ಹೇಳಿ ಕಣ್ರಿ, ಕುತ್ತಿಗೊಂದು ಕೈ ಹಾಕ್ಬೇಡ, ಕೊಳ್ಪಟ್ಟು ಬೇಕಾರೆ ಹೇಳಿ ಅಂತ. ಆದ್ರೂ ಒಂದು 2-3 ಸಲ ನಾನು ಅಳ್ದು ಕೊಟ್ಟು ಅವ್ನ ಲಟಕ ಅಂತ ಮುರಿದೀನಿ ಕೆಲವು ಬೆನ್ನು. ಅದೇ ಇಂಥದೇ ಒಂದು ನಮ್ದು ಇದೇ ತರ ಒಂದು ಇದಿರುತ್ತೆ ಬಾಕ್ಸ್, ಜಾಲ್ರಿ ಮ್ಯಾಚ್. ಅದಕ್ಕೆಲ್ಲ ಬೇಲಿ ಎಲ್ಲ ಹಾಕಿರ್ತಾರೆ, ತಂತಿ ಬೇಲಿ ಎಲ್ಲ, ತಂತಿ ಬೇಲಿ ಅದೆಲ್ಲ ತಂತಿ ಮೊಳೆ ಎಲ್ಲ ಹೊಡೆದಿರ್ತಾರೆ. ಎತ್ತೆತ್ತಿ ಅವನು ಹಿಂಗಿಡ್ದು ಹಿಂಗೆ ಎತ್ತಿ ಮ್ಯಾಲಕ್ಕೆ ಬೀಸಾಡೋದು ಮಾರ. ಅದು ಒಂದು ಇಲ್ಲಿಂದಲೇ ಹಿಂಗ್ ಬಿಡೋದು, ಮತ್ತೆ ಫೈಟ್. ಅದೇ ಭಾರಿ ಬೇಜಾರು ನನಗೆ. ನೀವ್ ಏನ್ ಹೇಳಿ, ಅದಕ್ಕೆ ಆ ಮ್ಯಾಚ್ ರದ್ದು ಮಾಡೋಣ ಅಂತ ಇದ್ದೀನಿ ಕಣ್ರಿ. ಜಾನ್ಸನ್ ಜೊತೆ ಕೊಡಿ ಅಂತ ಒಂದು ಕಂಪ್ಲೇಂಟ್ ಮಾಡೀನಿ. ಅವನ ಜೊತೆ ಆದ್ರೆ ಒಳ್ಳೆ ಫೈಟ್ ಇದೆ ನನಗೆ. ಹೆಂಗೆ ಅವನೊಂದು 4 ಸಲ ಬಟ್ಟೆ ತೊಳೆದಂಗೆ ಹಿಂಗ್ ಬಿಸಾಡ್ತಿರ್ತಾನೆ, ಎತ್ತಿ ಹಿಂಗೆ ಮಕಾಡಿ ಬಿಸಾಡಿದ್ರು ತೊಂದ್ರೆ ಇಲ್ಲ, ಒಂದು ದಮ್ ಕಟ್ಟಿ ಆದ್ರೂ ಎದ್ದು ಬರ್ತೀನಿ ನಾನು. ಅವನು ಅದಕ್ಕೆಲ್ಲ ನಾವು ಕ್ಯಾರೇ ಇಲ್ಲ, ಆಯ್ತಾ. ಆಮೇಲೆ ಇನ್ಯಾರ್ಯಾರ ಜೊತೆ ಕುಸ್ತಿ ಆಡಿರ? ಏನು Triple H ಸುತ್ತಿಗೆ ತರ್ತಾನಲ್ಲ, ಸುತ್ತಿಗೆ ತರೋದು ನಾನು ಚಂಬಡಿ ತರೋದು. ಇದೇ ಗಂಟೆ ಗಟ್ಲೆ ಫೈಟ್ ಕಣ್ರಿ. 2 ದಿನ ನಡೆದಿದ್ದು ಉಂಟು ಮ್ಯಾಚ್ ನಮ್ದು ಇಬ್ರಳ್ದೆ. ಫ್ರೆಂಡ್ಲಿಲಿ 2 ದಿನ ಲಾಸ್ಟ್ ಬೆಲ್ಟ್ ಮ್ಯಾಚ್ ಕಣ್ರಿ. ಅಂಡರ್ ಟೈಗರ್ ಜೊತೆ ನಾನು ಸೋತೋದ್ನ. ಇವ್ರ ಮನೇಲಿ ಕೇಳೋದು, ಬೆಲ್ಟ್ ತಂದ್ರ ಬೆಲ್ಟ್ ತಂದ್ರೇನ್ರಿ ಅಂತ. ನಾನ್ ಮತ್ತೆ ಲಾಸ್ಟ್ಗೆ ಅಲ್ಲಿಂದಲೇ ಒಂದು ಬೆಲ್ಟ್ ತಂದೆ, ಹಂಗೆ ದುಡ್ಡು ಕೊಟ್ಟೆ, ಬೇರೆದು ಸಣ್ಣದು ಒಂದಿಷ್ಟು. ಆ ರೋಮನ್ ರೈನ್ ಕೂಡ ಅಷ್ಟೇ ಕಣ್ರಿ, ಅವ್ನು ನಗ್ಗದು ಬಂದು ಗುದ್ದೋದ್ ಕಣ್ರಿ. ಅವನು ಮುಖ ಮೂತಿ ಅಂತ ನೋಡಲ್ಲ ಕಣ್ರಿ, ಅದೇ ಒಂದು ಮಾರ. ಒಂದ್ಸಲ ನನ್ ಕ್ಯಾಪ್ರಿ ಹಿಂಗಾಗಿತ್ತು, ಆದ್ರೆ ಈ ಕಡೆ ಮತ್ತೆ ಹಿಂಗ್ ಮಾಡ್ಕೊಂಡೆ, ಮಾಡೋದಕ್ಕೆ ಸರಿ ಆಯ್ತು. ಕೆಲ ಮೆಡಿಸನ್ ಅಲ್ಲೇ ರಪ 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 ಅಂತ ಇರ್ತವೆ. ಗುದ್ದಿ ಅರ್ಧ ಗಂಟೆ ಉಸಿರು ಕಟ್ಟಿದ್ ಕಣ್ರಿ ನನ್ನ. ಆಮೇಲೆ ಎದ್ದ ಅಲ್ಲೇ ಅವನ್ ಕಿಡ್ಕೊಂಡೆ ನಾನು, ಹಂಗೆ ಅವನ್ ಕಿಡ್ಕೊಂಡು ಆ ಬೆಲ್ಟ್ ನನಗೆ ಬಂತು, ತಂದೆ. ಮನೇಲಿ ಉಂಟು ನೋಡಿ ಬೇಕಾರೆ, ನಾಯಿ ಕುತ್ತಿಗೆ ಉಂಟು ನೋಡಿ. ಮತ್ತೆ ಬ್ರಾಕ್ಲೈಸನರ್ ಜೊತೆ ಒಂದು 2-3 ಸಲ ಆಗಿದೆ. ಅವ್ನು ಸಿಂಬಲ್ ಇಳಿಸ್ಕೊಂಡ್ ಮಾರ್ರೆ, ಅವರು ಹಿಂದ್ಗಡೆ ಲೈಟ್ ಆಫ್ ಮಾಡ್ಕೊ ಬಂದು ಹೊಡಿಯೋದು, ಅದೊಂದು ಭಾರಿ ರಗಳೆ ಮಾರ್ರೆ. WW ಬ್ಯಾಡ್ ಅಂತ ಆಗಿದೆ. ಪಾರ್ಟ್ ಟೈಮ್ ಜಾಬ್ ಅಲ್ಲ, ಎಂತ ಮಾಡೋದು, ಅವ್ರು ಕಳ್ಸಿದಕ್ಕೆ ಹೋಗ್ಲೇಬೇಕು ನಾವು, ಅನಿವಾರ್ಯ. ಅದೆಲ್ಲ ನಿಮಗೆ ಗೊತ್ತು, ನೋಡ್ತಿರ್ತೀರಲ್ಲ. ಆಯ್ತು, ಈಗ ನಾಡ್ದು ಆಯ್ತು ಏಪ್ರಿಲ್ 18ಕ್ಕೆ ಎಲ್ಲರೂ ನಿಮ್ಮ ಆಶೀರ್ವಾದ ಇರ್ಲಿ. ನೀವು ನಾಡಿದ್ದು ಏಪ್ರಿಲ್ 18ಕ್ಕೆ ಟಿವಿಗೆಲ್ಲ ಕರೆನ್ಸಿ ಹಾಕೊಳ್ಳಿ, ಎಲ್ಲ ನೋಡಿ. ಮತ್ತೆ ನಿಮ್ ಕಡೆನೆ ನಾವು ನೋಡಕ್ ಆಗಲ್ಲ, ಬಾರಿಗೂ ತಿರುಗಿ ನಾವು ಆ ಕಡೆ ನಾವು ಫೈಟೇ ಜಾಸ್ತಿ ಇರ್ತಾವಲ್ಲ, ಫೈಟ್ ಮಾಡ್ತಾನೆ ಇರ್ತೀವಲ್ಲ. ಎಂತ ಚೇರು ಟೇಬಲ್ ಅಲ್ಲಿ ಇರ್ತಾವೆ, ಚೇರು ಟೇಬಲ್ ಎಲ್ಲ ಹೊಡೆದಾಡ್ತಿರ್ತೀವಿ. ಒಂದೂವರೆ ಕ್ವಾರ್ಟರ್ ಎಲ್ಲ ರಕ್ತ ನನಗೆ, ನಮ್ದೆಲ್ಲ ಅವಂದು ತಪ್ಪಿದ್ರೆ ನಮ್ದೆಲ್ಲ ಹೋಗ್ತಿರ್ಬೋದು. ಹಿಂಗೆ ಒಂದೂವರೆ ಬಾಟ್ಲಿ ಹೋಗ್ಬೋದೇನಪ್ಪ ನನ್ನ ಅಂದಾಜು. ಬ್ರಾಕ್ಲೈಸನರ್ದು ಒಂದು 1/4 ಕ್ವಾರ್ಟರ್ ಏನೋ ಹೋಗಿದೆ ಅವತ್ತು. ಒಂದೇ ಪೆಟ್ಟಿಗೆ. ಅಂಡರ್ ಟೈಗರ್ಗೆ ಅದೇ ಅವನು ಕೂತಿಗೆ ಹಿಡಿದು ಸಾಯದ್ ಮಾರ, ಅದೇ ಒಂದು ಬೇಜಾರಾಗೋದು. ಮತ್ತೆ ನಗು ಬೇರೆ ಬರೋದು, ಎತ್ತೊತ್ತಿಗೆ ನಗು ಬರೋದು ನನಗೆ. ನಗು ಬರೋದು, ಹಿಂಗೆ ಇಟ್ಕೊಂಡು ಹಂಗೆ ಮ್ಯಾಲಕ್ಕೆ ಎತ್ತು ಬಿಡೋದು. ಅದು ನಾನು ಅವತ್ತಿಂದಲೇ ಹೇಳ್ದೆ ಕಣ್ರಿ, ಕುತ್ತಿಗೆ ಒಂದು ಹಿಡಿ ಬೇಡ ಮಾರ, ಬೇರೆ ಯಾವ ಜಾಗ ಬೇಕಾದ್ರೆ ನೀನು ಹಿಡಿ, ಅದು ಉಸಿರು ಕಟ್ಟದಂಗ ಆಗೋದ್ರಿ ನನಗೆ. 2ನೇ ಫೈಟ್ ಮಾಡಕ್ಕೆ ನನಗಾಗಲ್ಲ. ಆಮೇಲೆ ಬಂದು ಅವನೇ ಬೆಲ್ಟ್ ಎಲ್ಲ ಒತ್ಕೋಬಹುದು, ಕದ್ದು ಬಂದು. ಜಾನ್ಸನ್ ಜೊತೆ ಪರವಾಗಿಲ್ಲ, ಅವನು ಬಟ್ಟೆ ತೊಳೆದಾಗ ಒಂದು 2-3 ಸಲ ಬಿಸಾಡ್ತಾನೆ ಹಿಂಗೆ ಮಕ್ಕಳು, ಆದ್ರೂ ಎದ್ದು ಬರೋ ಅಂತ ಒಂದು ಹುಮ್ಮಸ್ ಇರ್ತದೆ ನನಗೆ. ಸರಿ ಆಯ್ತು, ಒಳ್ಳೆ ಬೆಲ್ಟ್ ತರ್ತೀನಿ, ನಿಮ್ಗೆಲ್ಲ ಆಶೀರ್ವಾದ ಇರ್ಲಿ. ಟಿವಿಗೆಲ್ಲ ಕರೆನ್ಸಿ ಹಾಕೊಳ್ಳಿ, 18ಕ್ಕೆ ನೋಡಿ. ಸರಿ, ಓಕೆ, ಬಾಯ್.